ಈ ರೀತಿಯಾಗಿ ಆ ಜಗಜ್ಜನಿನ ಪ್ರಾರ್ಥನೆ ಮಾಡುತ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಸಖಿಯರ ತೀರ್ಥ ಪ್ರಸಾದ ಕೊಡ್ತಾ ಇದ್ದಾಳೆ. ಆ ತಾಯಿ ಮಾಡುವ ಸತ್ಕಾರ್ಯ, ಅವಳು ಮಾಡುವ ಧರ್ಮ ಕಾರ್ಯ ಈ ಮಹಾರಾಜನಿಗೆ ಮತ್ತಷ್ಟು ಚೈತನ್ಯ, ಮತ್ತಷ್ಟು ಸ್ಥೈರ್ಯವನ್ನು ತಂದುಕೊಡ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ಏಳೇಳು ಲೋಕದಲ್ಲಿಯೂ ಕೂಡ ಇವನ ಚರಿತ್ರೆ ಅಜರಾಮರವಾಗಿ ಹರಡ್ತಾ ಇದೆ. ಯಾಕೆಂದ್ರೆ ಯಾವತ್ತೂ ಕೂಡ ಹೆಣ್ಣು ಮಕ್ಕಳು ಮನೆಯಲ್ಲಿ ತಾನು ಮಾಡುವ ಪೂಜೆ ಪುರಸ್ಕಾರ ಯಾರಿಗೆ ಸಲ್ಲುತ್ತೆ ಅಂದರೆ ಅದು ತನ್ನ ಪತಿಗೆ, ಅದು ತನ್ನ ಮನೆಗೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಳು ಏನು ಮಾಡೋದು ಅಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಪತಿದೇವರು ಹೇಳೋದಕ್ಕಿಂತ ಮುಂಚೆ ಮನೆ ಬಾಗಿಲನ್ನು ಸಾರಿಸಿ ರಂಗವಲ್ಲಿಯನ್ನಿಟ್ಟು, ಯಾವ ರೀತಿ ಇರ್ತಾರೆ ರಂಗವಲ್ಲಿಯ? ರಂಗಾವಲಿ ರಂಗ ನೀ ನನ್ನ ಮನೆಗೆ ಒಲಿ, ರಂಗ ನೀ ನನ್ನ ಮಕ್ಕಳಿಗೆ ಒಲಿ, ರಂಗ ನೀ ನನ್ನ ಒಲಿಯಪ್ಪ, ನನ್ನ ಮಕ್ಕಳು ಒಲಿಯಪ್ಪ, ನನ್ನ ಪತಿ ಒಲಿಯಪ್ಪ, ವಂಶವನ್ನು ಉದ್ಧಾರ ಮಾಡು ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಮಾಡ್ತಕ್ಕಂಥ ಪೂಜೆ ಪುರಸ್ಕಾರ ಅದು ಆಗಿನ ಕಾಲಕ್ಕೆ ತೀರೋಯ್ತು. ಈಗಿನ ಕಾಲದಲ್ಲೆಲ್ಲ ಸ್ವಲ್ಪ ವ್ಯತ್ಯಾಸ ಆಗಿದೆ, ಇರಲಿ. ಯಾಕೆಂದ್ರೆ ದಾಸರಿ ಯಾಕೋ ನಮ್ಮ ಕಡೆಗೆ ತಿರ್ಕೊಂಡು ಹೇಳ್ತಾರೆ ಅನ್ನೋದು ಗಾಡಿ. ನೀವು ಮಾಡ್ತೀರಿ ಪೂಜೆ, ಮಾಡಲ್ಲ ಅಂತಲ್ಲ. ಭೀಮನಮಾಸೆ ಬಂದಾಗ ನಮ್ಮೂರಲ್ಲೊಬ್ಳು ನಿಂಗಕ್ಕ ಅಂತಿದ್ಲು. ಯಾವಕ್ಕ? ನಿಂಗಕ್ಕ ಅಂತ. ತಲೆ ಕೆದರ್ಕೊಂಡು ಮ್ಯಾಲಿಂದ ಬಟ್ 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 ನೋಡ್ ಬಂದು, ದಾಸರೇ ಅಂದ್ಲು. ಯಾಕವ? ಇನ್ನ ಮನೆ ನೋಡ್ರ ಅಂದ್ಲು. ಯಾಕವ? ಅಲ್ಲ ನೀನ್ ನೆಗಸಾಯ ಎಲ್ಲೂ ಹೋಗ್ಬೇಡ ಕಣ, ನೀನ್ ಕೈ ಕಣ್ಣಾಗಿರೋ ಕಡಿಯ ನೆಗದು ಬೀಳ ಅಂತ ಅಂದೆ. ಭೀಮನಮಾಸೆ ಅವತ್ತರಿಗೆ ಪೂಜೆ ಮಾಡ್ತೀನಿ ಅಂತ ಎತ್ತ ಒಂದೋ ಕಾರಣಲ್ಲಿ ದಾಸರಿ ಇನ್ನೇನು ಪೂಜೆ ಇಲ್ಲೇ ಮಾಡಲ್ಲ, ಇನ್ಯಾಕ ಒಂದೇ ಇದು ಪೂಜೆ ಆಗಲ್ಲ. ಆದ್ರೆ ಆ ಮಹಾತಾಯಿ ತನ್ನ ಪತಿಗೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ, ತನ್ನ ಪ್ರಜೆಗಳ ಏಳಿಗೆಗೋಸ್ಕರ ದೇವಿನ ಪೂಜೆ ಮಾಡ್ತಾ ಇದ್ದಾರೆ. ಯಾವ ಮಹಾನುಭಾವ ಸತ್ಯವ್ರತ ಅಷ್ಟೇ ಕಳೆವುಳ್ಳವನಾಗಿ, ನೀತಿವಂತನಾಗಿ, ಸತ್ಯವಂತನಾಗಿ, ಧರ್ಮಾತ್ಮನಾಗಿ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ದೇವಾನು ದೇವತೆಗಳು ಕೂಡ ಅಣಗಿಸಬೇಕು ಅಂತಹ ರಾಜ್ಯಭಾರ ಅವನು. ಅಂತಹ ರಾಜ್ಯದಲ್ಲಿ ಒಂದಾನೊಂದು ದಿವಸ ತುಂಬಿ ತುಳುಕಾಡ್ತಕ್ಕಂಥ ಸಭೆ. ಆ ಸಭೆಗೆ ಒಬ್ಬ ಪಶುಪತಾ ಶಾಸ್ತ್ರಿ ಅಂತಕ್ಕಂಥ ಬ್ರಾಹ್ಮಣೋತ್ತಮ ಕೈಯಲ್ಲಿ ಗ್ರಹ ಸಂಹಿತ ಅಂತಕ್ಕಂಥ ಪಂಚಾಂಗ ಹಿಡ್ಕೊಂಡು ಬಂದ. ಮಹಾರಾಜ ನೋಡ್ದ, ಗುರುಗಳೇ ತಮ್ಮ ಕೈಲಿರುವ ಪುಸ್ತಕ ಯಾವುದು? ಮಹಾರಾಜ ಇದು ಗ್ರಹ ಸಂಹಿತ ಅಂತಕ್ಕಂಥ ಪಂಚಾಂಗ. ಅಂದರೆ ಯಾವ ಯಾವ ಗ್ರಹಗಳನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಯಾವ ಯಾವ ಗ್ರಹಗಳು ಮನುಷ್ಯನಿಗೆ ಏನು ಶೋಭನವನ್ನು, ಯಾವ ಯಾವ ಗ್ರಹಗಳು ಕ್ರೂರವಾಗಿಬಿಟ್ರೆ ಮನುಷ್ಯ ಏನು ಕಾಟವನ್ನು ಕೊಡ್ತವೆ ಅಂತಕ್ಕಂಥ ಸೂಚಿಸುವುದೇ ಈ ಪುಸ್ತಕದ ಮಹಿಮೆ. ಸ್ವಾಮಿ ಸ್ವಾಮಿ ಎರಡು ಕೈನೂ ಮುಗಿತಾವೆ. ನಾನು ಬಹುಕಾಲದಿಂದಲೂ ಈ ಗ್ರಹದ ಚರಿತ್ರೆಯನ್ನು ಕೇಳಬೇಕು ಅಂತ ನನ್ನ ಮನಸ್ಸು ತುಂಬಾ ಕಾತರ ಪಡ್ತಾರೆ. ಈ ದಿವಸ ತಾವಾಗಿಯೇ ಹೇಳಿದ್ರಿಂದ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗ್ತಾ ಇದೆ. ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನ ಸಾಂಗೋಪಾಂಗವಾಗಿ ಹೇಳಿ ನನ್ನ ಕೃತಾರ್ಥನಾಗಿ ಮಾಡಬೇಕು ಅಂದಾಗ ಮಹಾರಾಜ ಆ ಗ್ರಹಗಳ ಕಥೆಯನ್ನು ಹೇಳಬೇಕಾಗಲಿ, ಕೇಳಬೇಕಾಗಲಿ, ಪಠನಗೈಯಬೇಕಾಗಲಿ, ಪೂಜಿಸಬೇಕಾಗಲಿ. 9 ಬಗೆಯ ಧಾನ್ಯವನ್ನು ಪೂಜೆಗೆ ಆಗಿತ್ತು. 3 ಬಗೆಯ ಎಣ್ಣೆಯಿಂದ ದೀಪವನ್ನು ಹತ್ತಿಸಿ 9 ಬಗೆಯ ಪತ್ರೆ. ಗ್ರಹ ಪೂಜೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿಯಾದ ಪತ್ರೆ. ಹಲವಾರು ಬಗೆಯ ಹೂವಿನ ಅಲಂಕಾರದಿಂದ ಭಗವಂತನನ್ನ ಸ್ನಾನ ಸಂಧ್ಯಾವಂದನೆ ಮಾಡಿಕೊಂಡು ಭಗವಂತನ ಪೂಜೆ ಮಾಡಬೇಕು. ಸ್ವಾಮಿ ಮಹಾರಾಜರ ಮನೆ ಏನ್ ಕಡಿಮೆ ಇತ್ತು? ಯಾರಲ್ಲಿ ಸೇವಕರು ಬಂದಂತೆ. ನವಗ್ರಹ ಪೂಜಾ ಸಾಮಗ್ರಿಗಳು ಸಿದ್ಧವಾಗಲಿ. ತತ್ಕ್ಷಣದಲ್ಲಿ ಪೂಜಾ ಸಾಮಗ್ರಿಗಳು ಸಿದ್ಧವಾಗಿವೆ. ಒಂದೊಂದು ಗ್ರಹದ ವಿಚಾರವನ್ನ ಸಾಂಗವಾಗಿ ಹೇಳಬೇಕು ಗುರುಗಳೇ ನೀವು ಅಂದಾಗ ಆ ಪುಷ್ಪತಾ ಶಾಸ್ತ್ರಿಗಳು ಆ ಮಹಾರಾಜನ ಆ ರಾಜಸ್ಥಾನದಲ್ಲಿ ಹೇಳ್ತಾ ಇದ್ದಾರೆ. ಅಪ್ಪ ಭಕ್ತಿಯಿಂದ ಕೇಳಬೇಕು. ಭಕ್ತಿಯೊಂದೇ ಮುಕ್ತಿಗೆ ಸಾಧನೆ. ಗ್ರಹ ಪೂಜೆ ಆಗಬಹುದು, ದೇವರ ಪೂಜೆ ಆಗಬಹುದು, ಮನೆ ದೇವರ ಪೂಜೆ ಆಗಬಹುದು, ಯಾವುದೇ ಒಂದು ಪೂಜೆ ಮಾಡಿದ್ರು ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕು ಅಂತ ಹೇಳ್ತಾರೆ ಸ್ವಾಮಿಗಳು. ಐನೂರು ಮಹಾಪ್ರಭು ಐನೂರ ತಮ್ಮ ಹೆಸರೇನು ಗೊತ್ತಾಗ್ಲಿಲ್ಲ. ಈಗ ಜೊನ್ನೆ ಮೇಲ್ ಕೆತ್ತಿಸ್ತೀರಾ, ಅಲ್ಲೇ ಪೂಜೆ ಮಾಡಿಸ್ತೀರಾ? ಅಲ್ಲೇ ವಿಳೆದೆಲೆ ಅದಕ್ಕೆ ತೊಟ್ಟು ಮುರಿದು ತೀರ್ಥ ಪ್ರೋಕ್ಷಣೆ ಮಾಡಿ
ಒಂದೊಂದು ಗ್ರಹ ವಿಚಾರ ಬಂದಾಗ ಆಯಾ ಗ್ರಹದ ಮಾಡಿಸಿ ಕಾಯಿ ಒಳಗೆ ಏನಾರ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಎಳ್ಳಬತ್ತಿ ಈಗ ಪರಮಾತ್ಮ ಈಗ ಬಂದಾಗ ಹಚ್ಚಿಸ್ತೀರಾ? ಈಗ ಬಂದಾಗ ಹಚ್ಚಿ ಬಿಡಿ. ಈಗ ಬೇಡಿ ಬಿಡಿ. ಈಗ ಪರಮಾತ್ಮ ಈಗ ಬಂದಾಗ ಹಚ್ಚಿವ್ರಂತ ಬಿಡಿ. ಈಗ ಗ್ರಹ ಪೂಜೆ ನಡೀತಾ ಇಲ್ಲ. ಹೇಳಿ ಸ್ವಾಮಿ. ಕಮಲ ಮಿತ್ರ ಸೂರ್ಯ ತೇಜ ವಿಮಲ ಜಗಕ್ಕೆ ಯೋಗ್ಯ ತೇಜ. ಕಮಲ ಮಿತ್ರ ಸೂರ್ಯ ತೇಜ ವಿಮಲ ಜಗಕ್ಕೆ ಯೋಗ್ಯ ತೇಜ. ಅವನಕ್ಕೆ ತೀರ್ಥ ಜನಗೆ ಜನಕ್ಕೆ ಕೊಡುತ್ತಿಗನು ಸೌಭಾಗ್ಯವನ್ನ ಕಾಯಪತಿಯೋ ಕಮಲ ಮಿತ್ರ ಸೂರ್ಯ ತೇಜ ವಿಮಲ ಜಗಕ್ಕೆ ಯೋಗ್ಯತೆ. ಪ್ರಭು ಮರೀಚಿ ಬ್ರಹ್ಮ ಮಗ ಕಶ್ಯಪ ಬ್ರಹ್ಮ, ಈತನ ಮಗನೇ ಸೂರ್ಯನು. ಈತನು ಬಹಳ ಉಷ್ಟದ ಕೂಡ ಗ್ರಹವಾದ ಕೂಡ ಭೂಲೋಕದ ಮಾನವರಾದ ನಾವುಗಳು ಯಾವ ಸೂರ್ಯದೇವನಿಗೆ ಕೆಂಪು ಪುಷ್ಪವನ್ನ ಗೋಧಿಯನ್ನ ಪೂಜೆಗೆ ಆಗಿತ್ತು. ಅನನ್ಯ ಭಕ್ತಿಯನ್ನು ನಾವು ಪೂಜೆ ಮಾಡಿದ್ದೇ ಆದರೆ ಆ ಸೂರ್ಯದೇವ ನಮಗೆ ಏನು ಶುಭ ಫಲ ಕೊಡ್ತಾನೆ ಅಂದ್ರೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ಆರೋಗ್ಯ ಭಾಗ್ಯ ಕೊಡ್ತಕ್ಕಂಥವನು ಸೂರ್ಯದೇವ. ಇವತ್ತು ಅಷ್ಟೇ ಸೊಸೆಗೋ ಮಗಳಿಗೋ ಒಂದು ಮಗು ಹುಡ್ತು ಅಂದ್ರೆ ಇಂಥ ಹಜ್ಜಮ್ಗಿರಿ ಏನ್ ಮಾಡ್ತಾರೆ ಅಂದ್ರೆ ಆ ಮಕ್ಕಳನ್ನ ಎಳಬಿಸ್ಲು ಹಿಡಿಯ, ಮಗ ಚೆನ್ನಾಗಿ ಕಂಡುಬಿಡ್ತದೆ, ಎಳಬಿಸ್ಲು ಹಿಡ್ಕೊಳ್ಳೆ ಅಂತಾರೆ. ಈಗಲೂ ಅದು ಬಹಳ ಉತ್ತಮವಾದ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಆ ಬಿಸಿಲಲ್ಲಿದೆ ತಾಯಿ. ಅದಕ್ಕೆ ಅವನಿಗೆ ರೋಗ ನಿರೋಧಕ, ರೋಗವನ್ನು ವಾಸ ಮಾಡ್ತಕ್ಕಂಥವನು ಯಾರು? ಸೂರ್ಯದೇವ. ಅಂತಹ ಸೂರ್ಯದೇವನನ್ನ ಭೂಲೋಕದ ಮಾನವರಾದ ನಾವುಗಳು ಶ್ರದ್ಧಾಭಕ್ತಿಯಿಂದ ಫಲಪುಷ್ಪಾದಿಗೆ ಸಮರ್ಪಣೆ ಮಾಡಿ ಏಕಚಿತ್ತ ಮನೋಭಾವದಿಂದ ನಾವೇನಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ, ಈಗ ನಾವು ಆ ಶ್ಲೋಕವನ್ನು ಹೇಳ್ತೀವಿ. ಆ ಶ್ಲೋಕವನ್ನು ಹೇಳಿದಾಗ ನೀವು ಕೂಡ ಅದನ್ನ ಮನಸ್ಸಿನಲ್ಲಿ ಪಠನೆ ಮಾಡ್ಕೋಬೇಕು. ನೀವೇನು ಹೇಳಬೇಕಾಗಿಲ್ಲ. ಜಪಾ ಕುಸುಮ ಸಂಖಾಶಂ ಕಾಶ್ಯಪೇಯ ಮಹದ್ಯುತಿಂ ತಮೋರಿಗ್ನಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ದಿವಾಕರಂ. ಮಹಾರಾಜ ಸತ್ಯವಂತ ಹೇಳಿದ ಆ ಸೂರ್ಯದೇವನಿಗೆ ನನ್ನಂತ ಅನಂತ ಅನಂತ ಕೋಟಿ ಬಂದಿದೆ. ಸೂರ್ಯದೇವರ ಬಾಲಕ್ಕೆ ಗೋವಿಂದ. ಸ್ವಾಮಿ, ಇನ್ನು ಮುಂದಿನ ಗ್ರಹ ಚಂದ್ರಗ್ರಹ. ಶಿವನ ಪಣೆಗೆ ಯೋಗ್ಯತಾನೋ ತಾರಗಳ ಜೊತೆಯಲ್ಲಿ ಶಿವನ ಪಣೆಗೆ ಶಿವನ ಪಣೆಗೆ ಯೋಗ್ಯತಾನೋ ತಾರಗಳ ಜೊತೆಯಲ್ಲಿ ಸರ್ವರು ದೊರೆಯುತ್ತಾರಿಲ್ಲ. ಪರಶಿವ ಕೈಲಾಸವಾಸ ಆ ನಂಜುಂಡೇಶ್ವರ ಬೆಳ್ಳಿ ಬೆಟ್ಟದ ಒಡೆಯ ತನ್ನ ಜಟಾಮೊಗಟದಲ್ಲಿ ಆ ಚಂದ್ರದೇವನ ಇಟ್ಕೊಂಡಿದ್ದಾನೆ ಅಂದ್ರೆ ಕಾರಣ, ಆಲಾಹಲವಾದ ವಿಷವನ್ನು ಕುಡಿದಾಗ ಶಿವನಿಗೆ ಉರಿತಾಪವನ್ನು ತಡೆಯಲಾಗದೆ ಹೋದಾಗ ಇದು ತಂಪಾದ ಗ್ರಹ ಅಂತ ಹೇಳಿ ಚಂದ್ರನ ತನ್ನ ಜಟೆಯಲ್ಲಿ ಕಟ್ಕೊಂಡ. ಅದಕ್ಕೋಸ್ಕರವೇ ಇವತ್ತು ಅವನಿಗೆ ಚಂದ್ರಶೇಖರ ಅಂತ ಹೆಸರು ಬರುತ್ತೆ. ಯಾರಿಗೆ? ಶಿವನಿಗೆ. ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಒಂದು ಕ್ಯಾಲೆಂಡರ್ ನೋಡಿ, ಒಂದು ಫೋಟೋ ನೋಡಿ, ಶಿವನ ಚಿತ್ರ ಅಲ್ಲಿದೆ ಅಂದ್ರೆ ಆ ಶಿವನ ಮುಡಿಯಲ್ಲಿ ಚಂದ್ರ ಇರ್ತಾನೆ. ಈತನು ಪ್ರಾಣದಾತ,
ವರಲಕ್ಷ್ಮಿಯ ಸೋದರ. ಸದಾ ಕಾಲದಲ್ಲಿಯೂ ಕೂಡ ಇವನ ಹತ್ರ ಅಮೃತ ಕಲಶವಿರುತ್ತೆ. ಜಾತಿಯಲ್ಲಿ ತಿಗಳ ಜಾತಿಗೆ ಸೇರಿದವನು ಸ್ವಾಮಿ, ಪ್ರಾಣದಾತ. ನಾವು ಯಾರಿಗಾರು ಮನೆಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ಕಾಯಿಲೆ ಜಾಸ್ತಿ ಆಗಿ ಎಲ್ಲ ಆಸ್ಪತ್ರೆಯನ್ನು ತಿರುಗಿಕೊಂಡು ಬಂದು ಮನೆಗೆ ತಂದು ಹಾಕೊಂಡು ಡಾಕ್ಟ್ರು ಹೇಳ್ತಾರೆ ಇನ್ನು ಉಳಿಯಲ್ಲ, ಏನಾರು ತಿನ್ನೋದಿದ್ರೆ ತಿನ್ನಿಸ್ಬಿಡಿ ಅಂತ. ಕಾಪಿ ಇಲ್ಲ ಹಾಸ್ಬಿಟ್ರಿ ಕಿಟ್ಬಾಲ್ಗೆ ಕಿತ್ಕೊಂಡು ಹೋಯ್ತದೆ, ಮೆಟ್ಕೊಂಡು ನೀವು ಎದುರಿಸ್ತಾನೆ. ಅವಾಗ ಹೋಯ್ತು ಶಾಸ್ತ್ರ ಕೆಳಗೆ, ಐನೋರೇ ಏನವಾ ಯಾಕೆ ನಮ್ಮ ಮನೆಯವ್ರ ಕಣ್ಣೆ ಮೆಡ್ರಿಸ್ತಾನೆ, ಕಾಫಿ ನೀರು ಇಲ್ಬಿಟ್ರೆ ಈ ಕಿಟ್ಬಾಲ್ ಹೋಯ್ತದೆ. ಸ್ವಲ್ಪ ಪಂಚಾಂಗ ತೆಗೆದು ನೋಡಿ. ಐನೂರಂಗ ಒಂದ್ ದಿವಸಕ್ಕೆ ಪಂಚಾಂಗ ತೆಗೆದು ಬರೋರು ನೋಡ್ತಾರೆ. ಹೌ ನೀನ್ ಯಾಕೆ ಎದ್ಕೋತೀನಿ, ನೀವು ಗಂಡ ಗುಂಡೆ ತಕೊಂಡು ಸಾಯ ಹೋಗು ಅಂತಾರೆ. ಅಂದ್ರೆ ಅರ್ಥ ಚಂದ್ರನ ಬಲ ಚೆನ್ನಾಗಿದೆ, ಈ ಶಾಸ್ತ್ರ ಪ್ರಕಾರ ಪ್ರಾಣಕ್ಕೆ ಅಪಾಯ ಇಲ್ಲ, ಅದಕ್ಕೆ ಇವನಿಗೆ ಪ್ರಾಣದಾತ. ಅಂತಹ ಪ್ರಾಣದಾತನಾತಕ್ಕಂಥ ಯಾವ ಚಂದ್ರದೇವನನ್ನ ಭೂಲೋಕದ ಮಾನವರಾದ ನಾವುಗಳು ಹೊಸ ಬಟ್ಟೆ ಬಿಳಿ ವಸ್ತ್ರವನ್ನ ಅಕ್ಕಿಯನ್ನು ಪೂಜೆಗೆ ಆಗಿತ್ತು. ಏನಂತ ಪ್ರಾರ್ಥನೆ ಮಾಡ್ಕೋಬೇಕು? ದದಿಶಂಕ ತುಷಾರಾಭ ಶಿರೋದಾನವ ಸಂಭವಂ ನಮಾಮಿ ಶಶಿನಂ ಸೋಮ ಶಂಭೋರ್ವಗುಡಭೂಷಣ ಶಂಭೋ ಮಹಾರಾಜ ಹೇಳ. ಆ ಚಂದ್ರದೇವನಿಗೂ ಕೂಡ ನನ್ನ ಅನಂತ ಕೋಟಿ ವಂದನೆಗಳು. ಚಂದ್ರದೇವರ ಮಾಲಕ್ಕೆ ಗೋವಿಂದ. ಸ್ವಾಮಿ ಇನ್ನು ಮೂರನೇ ಗ್ರಹ ಹೇಳಿ ಗುರುಗಳೇ. ಮಂಗಳನೋ ಬಲು ಸುಂದರನೋ ಮಂಗಳಕಾರಕ ಗ್ರಹವನೋ ಮಂಗಳನೋ ನಂಬಿದವನೋ ಬೆಂಬಿಡದೆ ಕಾಯುವ ಮಂಗಳ ಗ್ರಹ. ಇವನಿಗೆ ಹಲವಾರು ಹೆಸರುಂಟು. ಅಂಗಾರಕ, ಭೂಮಿ ಕುಮಾರ, ಮಂಗಳದೇವ, ಹಲವಾರು ಹೆಸರನ್ನ ಕರೆಸ್ಕೊಳ್ತಕ್ಕಂಥವನು. ಇವನು ಒಂದು ಬಿಟ್ರೆ ಮನುಷ್ಯನ ಜೀವನದಲ್ಲಿ ಬಹಳ ಬಂಗಾರ ಗುಣ ಸಂಪನ್ನ ಅಂತ ಹೇಳ್ತಾರೆ ದೊಡ್ಡವರು. ಇವನೇನಾರ ಮುನಿಸ್ಕೊಂಡ್ರೆ ಯವ್ವಾ ನಾನು ಕೆಟ್ಟೆ ಈ ಮಾನವಾದ ಕಾಟ ಕೊಟ್ಬಿಡ್ತಾನೆ. ಪರ ಪರನೆ ಕೆರೆಯೇ ಅಳಿಯ ಎದುರಿಗೆ ಕೂತಿರ್ಲಿ, ಅತ್ತೆ ಅನ್ನೋದು ಮರ್ತ್ಬಿಟ್ಟು ಕರಿತಾನೆ ಇರ್ಬೇಕು. ಹುಳಿ ರಕ್ತ ಹರಿಯೇ ಹೌವರೆ ಕಜ್ಜಿ ಮರಿಯೇ ರಕ್ತಾಕಿ ಗಾಯ ಹುಣ್ಣು ತುರ್ಕೆ ಇಂಥದ್ದನ್ನು ಕೊಡೋದು ಈ ಮಂಗಳನ ಕಾಟ. ಅದಕ್ಕೋಸ್ಕರ ಯಾವ ಭೂಲೋಕದ ಮಾನವರಾದ ನಾವುಗಳು ಆ ಮಂಗಳ ದೇವನಿಗೆ ಸಕಲ ವಿಧವಾದ ಫಲಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ ಏಕಚಿತ್ತ ಮನೋಭಾವದಿಂದ ಒಂದೇ ಮನಸ್ಸಿನಿಂದ ಆ ಭಗವಂತನನ್ನ ಮಂಗಳದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ರೋಗ ರುಜಿನಗಳನ್ನು ದೂರ ಮಾಡಿ ಆರೋಗ್ಯವಾದ ಬಾಳ್ವೆಯನ್ನು ಮನುಷ್ಯನ ಕೊಡ್ತಾನೆ ಸ್ವಾಮಿ. ಏನಂತ ಪ್ರಾರ್ಥನೆ ಮಾಡ್ತಿರಬೇಕು? ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮ ಮಂಗಳೋ ಪ್ರಣವ. ಮಂಗಳದೇವರ ಬಾಲಕ್ಕೆ ಗೋವಿಂದ. ಮನೆ ದೇವರು ಯಾವ ಸ್ವಾಮಿ ನಿಮ್ದು? ಮನೆ ದೇವರು ಬೀರೇಶ್ವರ ಸ್ವಾಮಿಯ ಪಾದಕ್ಕೆ ಗೋವಿಂದ. ಜಲ್ದಿಗೆರಮ್ಮನ ಪಾದಕ್ಕೆ ಗೋವಿಂದ. ಹರಿನಮ್ಮನ ಪಾದಕ್ಕೆ ಗೋವಿಂದ. ನೀವು ಗೋವಿಂದ ಅನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಮ್ಮ ಹಾರ್ಮೋನಿಯಂ ಬಹಳ ಚೆನ್ನಾಗಿದೆ, ಏನೋ ಚೆನ್ನಾಗಿದೆ ಅಂತ 2 ಸಲ ಹಾಕ್ಸ್ಕೊಂಡ್ರಲ್ಲ, ಏನಾದ್ರು ಹೆಸರು? ಪಲಾವ್. ನೋಡಿ ಇಷ್ಟು ಬಿಟ್ಟು ಮತ್ತೆ ಬಿಟ್ಟವ್ರೆ. ಅದ್ರ ಜೊತೆಗೆ ಚಟ್ನಿ
ಪಕ್ಕಕ್ಕೆ ಕಾಳ್ಗೊಜ್ಜು, ಹೆಸರುಗಳು ಎಲ್ಲ ಮಿಟ್ಟ ಮಾಡಿ ತೆಗೆದು ಬಿಡ್ತೀರಿ. ಹೆಸರು ಕಾಳು ಪಲ್ಯ ಅದ್ರ ಮೇಲೆ ಕೋಸಿ ಮಜ್ಜಿಗೆ ಹಾಕ್ಬಿಟ್ರೆ ಎಲ್ಲ ಕಾರ್ಪೊರೇಷನ್ ತೊಟ್ಟಿಗೆ ತುಂಬ್ದಂಗೆ ಆಯ್ತದೆ. ನೀವೇನಾದ್ರು ಗೋಯಿಂದ ಅಂದ್ರೆ ದಮ್ ಕಟ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ರೆ ಹಿಂದೆ ಕೂತಿರೋರು ದೇವರಾಣೆ ನಾನಲ್ಲ, ಹಂಗಾಗ್ಬಾರ್ದು. ಜೋರಾಗಿ ಹೇಳಿ ಅದು ಭಗವಂತನ ಮುಟ್ತದೆ. ನಾವು ಲಕ್ಷ್ಮೀ ರಮಣ ಗೋವಿಂದ ಇದು ತಿರುಪ್ತಿಗೆ ಹೋಗೋರು ಗೋವಿಂದ ಆಯ್ತು. ತಿರುಪ್ತಿಗೆ ಹೋಗೋರು ಹಿಂಗೆ ಅನ್ನೋದು, ಇತ್ತಿಂದ ಹೋಗೋರು ಚೆನ್ನಾಗಂತಾರೆ, ಅತ್ತಿಂದ ಬರೋಸ್ಬೇಕಾದ್ರೆ ಇದು ಆಗಿಂದ ಆಗಿಂದ ತಲೆ ಬೋಳ್ಸ್ಬಿಡೋದ್ಕು ಆ 3 ಇಪ್ಪತ್ತು ಎಲ್ಲ ಅಕ್ಕಿ ತಿಂದು ದುಡಿಯಾಗಿ ಮಾಡಿಕೊಂಡು ನಾನು ಹಿಂಗೆ ಒಂದ್ಸಲ ಬೆಂಗಳೂರಿಗೆ ಕತೆ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ಬಸ್ಸಲ್ಲಿ. ಅಜ್ಜಮ್ಮನಿಗೆ ಆಲೇ ವಯಸ್ಸಾಗ್ಬಿಟ್ಟಿತ್ತು, ಮೇಲೆ ಕೆಳಗೆ ಏನೂ ಇರಲ್ಲ. ಇವತ್ತು ತಪ್ಪೇನು ತಿಳ್ಕೊಬಿಡಿ ನೀವು ಅಂದ್ರೆ ಅಲ್ಲೂ ಬಚ್ಚ ಬಾಯಿ 3 ನಾಮ ಬೇರೆ ಇಕ್ಬಿಟ್ಟದೆ. ದಾಸ್ರೇ ನಮಸ್ಕಾರ ಕಣವ, ಎಲ್ಗೋಯ್ರಿ? ನಾನು ಕತೆಗೆ ಹೋಗಿದ್ದೆ ಕಣ. ನೀನು ಎಲ್ಗೋಯ್ದೆ? ಅಯ್ಯೋ ತಿರುಪ್ತಿಗೆ ಹೋಗಿದ್ದೆ. ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯ್ತು. ತೋರ್ ಮನೆ ಹಾಳ ಐತೆ. ಯಾರ ಮನೆ ನೀವ? ಸ್ವಾಮಿ ಪೊಲೀಸ್ನವ್ರ ಮನೆ. ಯಾಕವ? ಇನ್ನೇನ್ ದರ್ಶನ ಮಾಡಕ್ಕೆ ಅಂತ ಗರ್ಭುಡಿ ಬಾಗಿಲು ಹೋದೆ. ಕುತ್ತಿ ಸ್ವಾಮಿ ದೇವ್ರನ್ನೇ ನೋಡ್ಲಿಲ್ಲ. ಮತ್ತೆ ಇನ್ನೇನು ಯಗಣಕ್ಕೆ ಅವ್ರನ್ನ ಕಾವಲ್ ಕಳ್ಸೋದು ತಲೆ ಮರ್ಸ್ಕೊಳಕ್ ಹೋಯ್ತು ಅಲ್ಲಿಗೆ. ಇಲ್ಲೇ ಯಾವ್ದಾರ ಒಂದು ಶಾಪ್ಗೆ ಮೈಸೂರು ಸ್ಯಾಂಡ್ ಸೋಪ್ ತಗೊಂಡಿದ್ರೆ ಇನ್ನೂ ನುಣ್ಗೊಡಿಯೋನು. ನಾವಿಂತ ಆಡಂಬರದ ಭಕ್ತಿ ಅದು ಚೆನ್ನಾಗಿ ಮಾಡ್ತೀವಿ. ಇಲ್ಲಿ ಯಾವ ಮಹಾನುಭಾವನ ಆಗ್ತಕ್ಕಂಥ ಆ ಮಂಗಳ ದೇವನನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಮಹಾರಾಜ ಹೇಳಿದ, ಅವನಿಗೂ ನನ್ನ ಅನಂತ ಕೋಟಿ ವಂದನೆಗಳು. ಸ್ವಾಮಿ ಇನ್ನು ಮುಂದಿನ ಗ್ರಹ ಎಷ್ಟೇ ಗ್ರಹ? ಬುದ್ಧಿಯೊಳಗೆ ಪ್ರಸಿದ್ಧನವನೋರುತ್ತಿ ಕೊಡುವ ಜಗತ್ತ ಜನಕ್ಕೆ. ಬುದ್ಧಿಯೊಳಗೆ ಪ್ರಸಿದ್ಧನವನೋರುತ್ತಿ ಕೊಡುವ ಜಗತ್ತ ಜನಕ್ಕೆ. ಚಂದ್ರ ತಲೆಯರ ಪ್ರೇಮ ಕುಮಾರ ಅಂತವನು. ಒಳ್ಳೆ ಬುದ್ಧಿಯನ್ನ ಸನ್ಮಾರ್ಗವನ್ನ ಆ ಬುಧದೇವ ಒಂದು ಬಿಟ್ರೆ ಕೊಡ್ತಾನೆ. ಬುಧದೇವನ ಅನುಗ್ರಹವಾದ್ರೆ ಏನು ನಮಗೆ ಫಲ ಸಿಗುತ್ತೆ? ಎಲ್ಲಿ ನೋಡಿದ್ರು ಹೊಗಳಿಕೆ, ಎಲ್ಲಿ ನೋಡಿದ್ರು ಸ್ಥಾನಮಾನ, ಸನ್ಮಾನಗಳು, ಉಡುಗೊರೆಗಳು, ಪ್ರೀತಿಯ ಆದರಗಳು ಹೆಚ್ಚಾಗತ್ತಂತೆ. ಜನಗಳಲ್ಲಿ ಸಂಪರ್ಕ ಹೆಚ್ಚಾಗುತ್ತೆ, ಆನಂದ. ಆ ಜನಸಂಪರ್ಕ ಹೆಚ್ಚಾದ್ರೆ ಏನಾಗುತ್ತೆ? ಆನಂದ ಉಂಟಾಗುತ್ತೆ. ಅದನ್ನ ಕಲ್ಪಿಸಿಕೊಡ್ತಕ್ಕಂಥ ಈ ಬುಧಗ್ರಹ, ಚಂದ್ರ ತಾರೆಯರ ಸಮಾಗಮದಿಂದ ಉತ್ಪತ್ತಿ ಆಗತಕ್ಕಂಥ ಈ ಬುಧಗ್ರಹವನ್ನ ಭೂಲೋಕದ ಮಾನವರಾದ ನಾವುಗಳು ಈ ಭಗವಂತನಿಗೆ ಹೆಸರ ಕಾಳನ್ನು ಸಮರ್ಪಣೆ ಮಾಡಿ ಏಕಚಿತ್ತ ಮನೋಭಾವದಿಂದ ನಾವೇನಂತ ಅವನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಳ್ಳಿ. ಪ್ರಿಯಾಂಗುಕಲಿಕಾ ಶ್ಯಾಮಾಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮ ತಂ ಬುಧಂ ಪ್ರಣಮ. ಮಹಾರಾಜ ಹೇಳಿದ, ಆ ಬುಧದೇವನಿಗೂ ನನ್ನ ಅನಂತ ವಂದನೆಗಳು. ಬುಧದೇವರ ಭಾಗಕ್ಕೆ ಗೋವಿಂದ. ಮುಂದಿನ ಗ್ರಹ ಅಂದ್ರೆ ಗುರುಗ್ರಹ. ನಗುರೋರಧಿಕಂ, ಜಗತ್ತಿನ ಗುರುವೇ ದೊಡ್ಡವನು ಸ್ವಾಮಿ. ಗುರು ಬ್ರಹ್ಮಂ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದ್ರು ಶಾಸ್ತ್ರಕಾರರು. ನಾವು ಯಾವುದೇ ಒಂದು ಕಥೆ ಪ್ರಾರಂಭ ಮಾಡಬೇಕಾಗಲಿ, ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಆ ಗುರುವನ್ನು ಮೊದಲು ಪ್ರಾರ್ಥನೆ ಮಾಡ್ತೀವಿ. ಶ್ರದ್ಧಾದೇವ ಗರ್ಭ ಸಂಜಾತನಾದ್ರಿಂದ ಈ ಗುರುದೇವ. ಗು ಅಂದ್ರೆ ಕತ್ತಲೆಯಿಂದ, ರು ಅಂದ್ರೆ ಬೆಳಕಿನ ಕಡೆ ಕರ್ಕೊಂಡು ಹೋಗೋನು ಗುರು ಅಂತ. ಅಂತಹ ಗುರುದೇವನನ್ನ ಭೂಲೋಕದ ಮಾನವರಾದ ನಾವುಗಳು ಒಲಿಸಿಕೊಂಡದ್ದು ಯಾರು? ನಮಗೇನು ಶುಭ ಫಲವನ್ನು ಅವನು ಕೊಡ್ತಾನೆ ಅಂದ್ರೆ ಜ್ಞಾನಾರ್ಥನೆಯನ್ನು ಕೊಡ್ತಾನೆ. ಜ್ಞಾನಾರ್ಥನೆ ಆದ್ಮೇಲೆ ವಿದ್ಯೆಗೆ ಅಧಿಪತಿ ಆಗ್ತಕ್ಕಂಥವನು. ಎಲ್ಲರೂ ಅರ್ಥವಾಗುತ್ತಾ?
ಗುರು ಯಾವುದಕ್ಕೆ ಅಧಿಪತಿ? ವಿದ್ಯೆಗೆ ಅಧಿಪತಿ. ವಿದ್ಯೆಯನ್ನು ಕಲಿತ ಅಂದ್ರೆ ಪ್ರಪಂಚದಲ್ಲಿ ಏನನ್ನು ಬೇಕಾದ್ರೂ ಅವನು ಗೆಲ್ಲಬಹುದು, ಏನು ಬೇಕಾದ್ರೂ ಸಂಪಾದನೆ ಮಾಡಬಹುದು. ಯಾರು ಕದಿಯದೇ ಇರತಕ್ಕಂಥ ವಸ್ತು ಅಂದ್ರೆ ಆ ವಿದ್ಯೆ. ಅಂತಹ ವಿದ್ಯೆಯನ್ನು ಕೊಡ್ತಕ್ಕಂಥವನು ಗುರುದೇವ. ಅಂತಹ ಗುರುದೇವನನ್ನ ಭೂಲೋಕದ ಮಾನವರಾದ ನಾವುಗಳು ಶ್ರದ್ಧಾಭಕ್ತಿಯಿಂದ ಭಗವಂತನಿಗೆ ಸಲ್ಲಬೇಕಾದ ಫಲಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ ನಾವೇನಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ, ದೇವಣಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ನಮಾಮಿ ಬೃಹಸ್ಪತಿಯೋ ನಮಾಮಿ ಬೃಹಸ್ಪತಿಯೋ. ಮಹಾರಾಜ ಸತ್ಯವಂತ ಗುರುದೇವರ ಪಾದಕ್ಕೆ ಗೋವಿಂದ. ಸ್ವಾಮಿ, ಇನ್ನು ಮುಂದಿನ ಗ್ರಹ ಹಸುರರಿಗೆ ಗುರುವೋ ತಾನೋ, ಹಸುರರಿಗೆ ಗುರುವೋ ತಾನೋ, ಹಸುರರಿಗೆ ಅಸುರರು ಸುರರು. ಸುರರು ಅಂದ್ರೆ ದೇವತೆಗಳು, ಇವನು ಅಸುರರಿಗೆ ಗುರು ಅಂದ್ರೆ ರಾಕ್ಷಸರಿಗೆ ಗುರು ಆಗ್ತಕ್ಕಂಥವ್ರು ಶುಕ್ರದೇವ. ಈ ಶುಕ್ರದೇವ ಏನಾದ್ರು ಹೊಂದ್ಬಿಟ್ರೆ ನೀವು ಯಾವ ಕಾರ್ಯಕ್ಕಾದ್ರೂ ಕೈ ಹಾಕಿ ಎಲ್ಲೆಲ್ಲೂ ಬರೀ ದುಡ್ಡೆ. ಅವನು ಶುಕ್ರ ದೇಶ ಏನಾದ್ರು ತಪ್ಪಾಯ್ತು ಅಂದ್ರೆ ಸಂಜೆ ಹೊತ್ತಿಗೆ ಸಾವಿರಾರು ಸಮರ್ಪಯ. ಇವನಿಗೇನು ಗೊತ್ತೋ, ದಿನ ಹೋಯ್ತಾನಂತೆ ಪ್ರೋಗ್ರಾಮ್ಗೆ, ಇಷ್ಟೆಲ್ಲ ದುಡಿತಾನೆ, ತಿರ್ಗಾ ಸಾಲಕ್ಕೆ ಬಂದವನೇ. ಅವನ ಕರುಣೆಯಲ್ಲೇ ರಂಗಿಯಾಗಿನೇ ಆಗೋದು. ಆದರೆ ಆ ಶುಕ್ರನ ದಶೆ ಏನಾದ್ರು ಇದು ಬಿಟ್ರೆ ಎಲ್ಲೆಲ್ಲೂ ಹಣದ ಹರಿವೆ ಅಂತ ಬರ್ತಾ ಇರ್ತದೆ. ನೀವು ಅಷ್ಟೇ ಮನೇಲಿ ಅಕ್ಕಿ ಡಬ್ಬಕ್ಕೆ ಹಾಕಿ ಅಲ್ಲೋ ದುಡ್ಡಯ್ಯ, ಹುಣಸೆಕಾಯಿ ಮಡಿಕೆ ಕೈ ಹಾಕಿ ಅಲ್ಲೂ ದುಡ್ಡಯ್ಯ, ಮೆಣಸೆಕಾಯಿ ಮಡಿಕೆ ಕೈ ಹಾಕಿ ಅಲ್ಲೂ ದುಡ್ಡು. ಯಾರ ದಿವಸ ಇದ್ರೆ? ಶುಕ್ರ ದಿವಸ ಇದ್ರೆ. ನೀವೇನೇ ಕಷ್ಟಪಟ್ಟು ಮಕ್ಕಳ ಕೈಯಿಂದೆಲ್ಲ ಕಿತ್ಕೊಂಡು ಅಣ್ಣ ಕೊಟ್ಟದ್ದು, ತಮ್ಮ ಕೊಟ್ಟದ್ದು, ಹೂವು ಕೊಟ್ಟದ್ದು, ಕಳೆದುಡ್ಡೆಲ್ಲಾನು ಬೆಂಟಾಕಿ ನೀವು ಬಚ್ಚಿಟ್ಟು ಮಡಗಿದ್ರು ಯಜಮಾನ ಏನಾರ ಸ್ವಲ್ಪ ತಗೊಳೋದು ಕಲ್ತ್ಕೊಂಡ ಅಂದ್ರೆ ಸಂಜೆ ಮೇಲೆ ಎಲ್ಲಾನು ಹುಡುಕ್ತಾನೆ. ಮ್ಯಾಗ್ಲು ಮಡಿಕೆ ಮಡ್ಗಾಳ, ಕೆಳಗಲ ಮಡಿಕೆ ಮಡ್ಗಾಳ ನೋಡೇ ಬಿಡ್ತೀನಿ. ಅವಾಗೆಲ್ಲ ಊಗ್ಲ ಅಂತ ಮಡಗಿರವಲ್ಲವಾ, ಊಗ್ಲ ಜೋಡಿಸ್ಬೇಕಲ್ಲ ಮುಂದಕ್ಕೆ ಎಲ್ಲವನ್ನ ಕಡೆಯಿಂದ ಇಳಿಕ ಬಂದ್ಬಿಡ್ತಾನೆ. ಹಿಂಗೆ ಎಲ್ಲ ಹೊಡ್ಕೊಂಡು ತಿನ್ಬಿಡೋದಂತೆ. ಒಬ್ಬ ತಾಯಿಗೆ ಎಲ್ಲ 3-4 ಹೆಣ್ಮಕ್ಳೇ ಆಗ್ಬಿಟ್ಟು ಅಜ್ಜಿ ಹತ್ರ ಬಂದಂತೆ, ಅಜ್ಜಿ ಇವನು ಕೈ ಕಣ್ಣಾಗ್ರಾವ್ ಕಡಿಯ ಎಲ್ಲ ಹೊಡ್ಕೊಂಡು ತಿಂದ್ಬಿಟ್ನಲ್ಲೇ, ಮಕ್ಳು ಮದುವೆ ಬಂದು ಒಂದಿಷ್ಟು ದುಡ್ಡು ಅಂತ ಮಡಗಲಿಲ್ಲ, ಒಂದು ಒಡವೆ ಅಂತ ಮಾಡ್ಲಿಲ್ಲ, 100 ಗ್ರಾಮ್ ಚಿನ್ನ ಇಲ್ಲ, 4 ಕಾಸು ಬೆಳ್ಳಿ ಮಡಗಲಿಲ್ಲ, ಹಿಂಗೆ ಮಾಡ್ಬಿಟ್ನಲ್ಲೇ. ಅಜ್ಜಿ ಹೇಳ್ತಂತೆ, ತಾಯಿ ನೀನೇನೇ ದುಡ್ಡು ಮಾಡಬೇಕಾದ್ರೂ ಕೂಡ ರಾಗಿ ಕಳಸ್ಕೆ ತುಂಬಿಟ್ಟು ಅಂಡಿಗೆ ಮಡಗ್ಬಿಡು, ಅವನು ಎತ್ತಕ್ಕಾಗಲ್ಲ. ಹಂಗೆ ಮಾಡ್ತೀನಿ ಕಣಜ್ಜಿ. ತುಂಬ ರಾಗಿ ತುಂಬಿಟ್ಟು ಕಳ್ಸ್ಕೊಂಡು ಮಡಗಿದ್ಲಂತೆ. ಅಲ್ಲೂ ಹೊಡೆದ ಅಮ್ಮ, ಅಲ್ಲೂ ಹೊಡೆದ್ಬಿಟ್ಟ ಕಡೆ. ಅದನ್ನೇ ಎತ್ತು ನೀನು ಯಾವ್ದು ಬಿಡ್ತೀನಿ. ಮೆಣಸೆಕಾಯಿ ಘಾಟು ಅದ್ರೊಳಗೆ ಮಡಗ್ಬಿಡು, ಅಲ್ಲಿ ಕೈ ಹಾಕಲ್ಲ ಅಂತ ಹೇಳ್ಕೊಟ್ಟಂತೆ. ಮೆಣಸೆಕಾಯಿ ಮಡಿಕೆ ತಗೊಂಡು ಮಡಗಿದ್ರು, ಅಲ್ಲೂ ಹೊಡೆದ ಅಮ್ಮ, ಅಲ್ಲೂ ಹೊಡೆದ್ಬಿಟ್ಟ ಕಡೆ. ತಾಯಿ ನಾನೇನೇನು ಮಾಡೋಣ, ನೀನು ಬುದ್ಧಿ ನಿನ್ನ ಕೈಲಿರಲಿ, ನಿನ್ನ ಹತ್ರನೇ ಮಡಿಕೊಂಡು. ಅವೆಲ್ಲ ಕಾಳಿ ಮಾರ್ಕೊಂಡು ಸೀರೆ
ಬಾಳೆಕಾಯಿ ಶೀಟ್ ಗಾತ್ರ ಹಾಕೋರಲ್ವ, ಎಷ್ಟು ಸಾವಿರ ಇದ್ರು ಅದ್ರೊಳಗೆ ಮಡಗೋರಂತೆ. ಯಾವಾಗಲೂ ಬಾಳೆಕಾಯಿಲೆ ಮಡಗ ಶುರುವಾದ್ಲು, ಅಲ್ಲೂ ಹೊಡೆದ ಯಮ್ಮ, ಅಲ್ಲೂ ಹೊಡ್ಕೊಂಡು ತಿನ್ಕೊಂಡ ಕಡೆ. ಇನ್ನು ಅಲ್ಲೂ ಹೊಡ್ಕೊಂಡ್ಮೇಲೆ ಇನ್ನು ಬಾಳೆಕಾಯಿ ಬೇರೆ ಯಾಕೆ ಕಿತ್ತು ಬಿಸಾಕೊಂಡವ್ರು. ಅವತ್ತು ಲಾಡಿ ಕಟ್ತೋರು ನಮ್ಮಂಗೆ ಇವ್ರಿಗೆ. ಅವತ್ತಿನ ದೇಶಕ್ಕೂ ಬಾಳೆಕಾಯಿ ಒಬ್ಬರು ಹಾಕಲಿಲ್ಲ. ಅಂತಹ ಶುಕ್ರದೇವ ಒಂದು ಬಿಟ್ರೆ ಎಲ್ಲೆಲ್ಲಿಯೂ ಆನಂದಮಯ, ಎಲ್ಲೆಲ್ಲಿಯೂ ಸಂತೋಷ. ಮೊದಲೇ ಗಾದಿ ಹೇಳ್ತಾರಲ್ಲ, ಕೈಲಿ ಕಾಸಿದ್ರೆ ಇಲ್ಲ ಅಂಗಡಿ ಮಾತಿಲ್ಲ ಅಂತ. ಆದರೆ ಅಂತಹ ಶುಕ್ರದೇವನ ಭೂಲೋಕದ ಮಾನವರಾದ ನಾವುಗಳು ಏನಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ, ಹಿಮಕುಂದರುಣಾಲಾಭ ದೈತ್ಯಾನಾಂ ಪರಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರ ಭಾರ್ಗವಂ ಪ್ರಣಮಾಮ್ಯಹಂ ದೇವರನ್ನ ಎಬ್ಬಿಸೋರಾಗ ಇದು. ದೇವತೆಗಳು ಮಲಗಿದ್ದಾಗ ಬೆಳಗಿನ ಜಾವದಲ್ಲಿ ಈ ರಾಗವನ್ನು ಹಾಡಿ ದೇವತೆಗಳು ಎಬ್ಬಿಸುವಂತ ರಾಗ. ಅಂತಹ ಯಾವ ಶುಕ್ರದೇವನ್ನ ಮಹಾರಾಜ ಸತ್ಯವತ ಕೈ ಮುಗಿದ, ಆ ಶುಕ್ರನಿಗೂ ನನ್ನ ಅನಂತ ಕೋಟಿ ವಂದನೆಗಳು. ಶುಕ್ರದೇವರ ಬಾಲಕ್ಕೆ ಗೋವಿಂದ. ಮನದೇವರ ಬಾಲಕ್ಕೆ ಗೋವಿಂದ. ಜೋರಾಗಿ ಬರ್ಬೇಕಿಲ್ಲ, ಹೆಂಗ್ ಬರ್ಬೇಕು ಸೌಂಡು? ಅವರು ನಮ್ಮನ ಬಾದಕ್ಕೆ ಗೋವಿಂದ. ಜಯ ನಮ ಪಾರ್ವತಿ ಪದಯೇ ಹರ ಹರ. ಅಂತಹ ಮಹಾನುಭಾವನಾಥಗಂತ ಶುಕ್ರದೇವನಿಗೆ ಎಲ್ಲರೂ ಕೈ ಮುಗಿದರೆ ಪಶುಪತಾಶಾಸ್ತ್ರಿಗಳು 7ನೇ ಗ್ರಹದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸ್ವಾಮಿ, 7ನೇ ಗ್ರಹ ಅಂದ್ರೆ ಶನೇಶ್ವರ, ಛಾಯಾದೇವ ಗ್ರಹ ಸಂಚಾರ. ಇವನೇನಾದ್ರು ಬಾಳ್ನಲ್ಲಿ, ಮನುಷ್ಯನ ನಿಜ ಜೀವನದಲ್ಲಿ ಇವನೇನಾದ್ರು ಒಲಕ ಬಿಟ್ರೆ ಯಾವುದಕ್ಕೂ ಏನು ಕೊರತೆ ಇಲ್ಲ. ಸುಖ, ಶಾಂತಿ, ನೆಮ್ಮದಿ, ಗೌರವ, ಆದರಗಳು, ಮನೆಯಲ್ಲಿ ಸಂತೋಷ, ಹೆಂಡತಿಯಿಂದ ಸಂತೋಷ, ಮಕ್ಕಳಿಂದ ಸಂತೋಷ, ಎಲ್ಲವನ್ನು ಕೊಟ್ಬಿಡ್ತಾನೆ ಭಗವಾನ್. ಇವನೇನಾರ ಸ್ವಲ್ಪ ಕ್ರೂರನಾಗ್ಬಿಟ್ಟ ಅಂದ್ರೆ, ಎಂತಹ ನಂಬಿಕಸ್ಥ ಹೆಂಡತಿಯಾದರೂ, ಒಳ್ಳೆಯ ಮಗ ಅಂತ ನಾವು ನಂಬಿದ್ರು, ಒಳ್ಳೆಯ ಪ್ರಜೆಗಳು ಅಂತ ನಂಬಿದ್ರು ಕೂಡ ಅವರಿಂದಲೇ ನಮಗೆ ದ್ರೋಹವಾಗ್ತಕ್ಕಂಥ ಒಂದು ಕೆಂಗಣ್ಣನ್ನು ಸೃಷ್ಟಿ ಮಾಡ್ತಾನೆ ಆ ಭಗವಂತ. ಆ ಶಕ್ತಿ ಅವನೊಬ್ಬನಿಗೆ ಇರೋದು, ಇನ್ಯಾವ ದೇವರಿಗೂ ಇಲ್ಲ. ಅಂತಹ ಮಹಾನುಭಾವ ಸ್ವಾಮಿ ಆ ಶನೇಶ್ವರ. ಅದು ಅಲ್ಲದೆ ಹುಟ್ಟಿದ ತಕ್ಷಣ ತಂದೆಯಾದ ಸೂರ್ಯದೇವ ಪುತ್ರ ಪ್ರೇಮದಿಂದ ರಥಾರೂಢನಾಗಿ ಬಂದಂತೆ. ಯಾವ ರೀತಿ? ಸಪ್ತಾಶ್ವಗಳನ್ನ ರಥ ಕೂಡಿಕೊಂಡು, ಸಪ್ತಾಶ್ವಗಳು ಅಂದ್ರೆ 7 ಅಶ್ವಗಳನ್ನ ಅರುಣನನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ತನ್ನ ದಿನನಿತ್ಯದ ಕಾರ್ಯವನ್ನೆಲ್ಲ ಮುಗಿಸಿ ವಿಚಾರ ತಿಳಿಯುತ್ತಂತೆ. ಮಹಾಪ್ರಭು ಸ್ವಾಮಿ, ಅಲ್ಲಿ ಗಂಡು ಮಗು ಜನವನಾಗಿದೆ. ಮಹಾತಾಯಿ ಛಾಯಾದೇವಿ ಈಗ ತಾನೇ ಮರದಲ್ಲಿ ಎತ್ತಾಕಿದ್ದಾಳೆ. ಬನ್ನಿ. ಧಡ 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 ಬಂದ ಸೂರ್ಯದೇವ. ಈ ಮಹಾನುಭಾವ ಶನೇಶ್ವರ ಸ್ವಾಮಿ ಹುಟ್ಟಿದಾಗ ಇವನು ಹೇಗಿದ್ದ ಅಂದ್ರೆ, ಕಪ್ಪನೆ ರೂಪ, ಸಣ್ಣ ಸಣ್ಣ ಕಿರುಜಡೆಗಳು, ವಕ್ರವಾಗಿ ಕಾಣುತ್ತಾ ಇದೆ. ಸೂರ್ಯದೇವನೇನಾದರೂ ಮನಸ್ಸಿನಲ್ಲಿ ಅಂದುಕೊಂಡನೋ ಏನೋ, ಈ ರೂಪಿನ ಮಗು ನನಗೆ ಹುಟ್ಟುತ್ತೇನಾರ ಮನಸ್ಸಿನಲ್ಲಿ ಅಂದುಕೊಂಡನೋ ಏನೋ, ತಂದು ರಥವನ್ನ ನಿಲ್ಲಿಸಿ ಆ ಮಗುವಿನ ಕಡೆಗೆ ನೋಡಿದ್ನಲ್ಲ, ಅಲ್ಲಿ ಮಲಗಿದ್ದ ಮಗು ಸರ್ವನೇ ದೃಷ್ಟಿ ಕುಂತಲ್ಲಿಯ ಸೂರ್ಯದೇವನಿಗೆ ಕುಷ್ಠರೋಗ ಅಂದ್ರೆ ಗೊತ್ತಲ್ಲ, ಮೈ ಕೈಯೆಲ್ಲ ಗತ 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 ಅಂತ ನಾಡ್ತಕ್ಕಂಥ ರಕ್ತ, ಕೀವು, ಗಾಯ, ಹುಣ್ಣು
ದುರ್ವಾಸನೆ ಉಟ್ಬಿಟ್ಟ. ರಥದಲ್ಲಿ ಕುಳಿತಿದ್ದ ಸಾರಥಿ 2 ಕಾಲುಗಳು ಬತ್ತಿ ಹೋದೋ. ಯಾವನಾಗ್ಬಿಟ್ಟ ಅವನು. ರಥಕ್ಕೆ ಕಟ್ಟಿದ್ದ 7 ವರ್ಷಗಳ ಕಣ್ಣು ಕಾಣದೆ ಕೂಡ ಆಗ್ಬಿಟ್ಟು. ಹೌದು, ದೇವಾ ಏಕೋ ಈಕೋ ಸಾಕು ಮಾಡೋ ಕಾರ್ಗತ್ತಲಾಗಿದೆ ಪ್ರಪಂಚ. ಅಕ್ಕಿ ಪಕ್ಷಿಗಳು ಆ ಕಡೆ ಕಾಣ್ತಾ ಇಲ್ಲ. ಪೂಜೆ ಪುರಸ್ಕಾರವಿಲ್ಲ, ಯಾಗ ಯಜ್ಞಗಳಿಲ್ಲ, ಎಲ್ಲ ನಿಂತು ಹೋಯಿತು. ಪ್ರಪಂಚದಲ್ಲಿ ಏರುಪೇರಾಗುತ್ತಿದೆ. ಇಡೀ ಬ್ರಹ್ಮಾಂಡ ಅಲುಗಾಡಲಾಗುತ್ತಿದೆ. ಉಳಿಯುವುದೇ ಪ್ರಪಂಚ. ಯಾತಕ್ಕಿ ಗತಿ ಬಂತು ಲೋಕಕ್ಕೆ ಅಂತ ಎಲ್ಲರೂ ಯೋಚನಾಮಗ್ನರಾದಾಗ ಶನೇಶ್ವರ ಸ್ವಾಮಿ ತಂದೆ ಮೇಲೆ ದೃಷ್ಟಿ ಬಿಟ್ಟಿದ್ದಾನೆ. ಬನ್ನಿ ನಾವೆಲ್ಲರೂ ಅವನನ್ನು ಬೇಡ್ಕೊಳ್ಳೋಣ ಅಂತ ಅಂದಾಗ ಪ್ರತಿಯೊಬ್ಬರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ದೇವಾನುದೇವತೆಗಳ ಆದಿಯಾಗಿ ತ್ರಿಮೂರ್ತಿಗಳ ಆದಿಯಾಗಿ ಸರ್ವರು ಕೂಡ ಆ ಶನೇಶ್ವರ ಸ್ವಾಮಿಯ ಮುಂದೆ ಆಗತಾನೆ ಹುಟ್ಟಿದ ಮಗುವಿನ ಮುಂದೆ ನಿಂತು ಬೇಡ್ತಾ ಇದ್ದಾರೆ. ದಯಾಮಯ ಹೇ ಶನೇಶ್ವರ, ಭಾನುನಂದನ, ತಾರಾರುಕ್ಷ ವಾಸಕರ್ತ, ತಂದೆ ಮೇಲೆ ಬಿಟ್ಟು ತೆಗೆದ ದೃಷ್ಟಿಯನ್ನು ಹಿಂತೆಗೆದುಕೋ. ಶಾಂತನಾಗಪ್ಪ, ಶಾಂತನಾಗು. ಶನಿದೇವ ಸೂರ್ಯಕುಮಾರ ನಿನಗೆ ವಂದನೆ, ತಂದೆ ನಿನಗೆ ವಂದನೆ. ಶನಿದೇವ ಸೂರ್ಯಕುಮಾರ ನಿನಗೆ ವಂದನೆ, ಸ್ವಾಮಿ ನಿನಗೆ ವಂದನೆ. ಮನದೊಳ್ಳು ಬದಿಸುತ್ತ ಧ್ಯಾನಿಸುವೆವು, ಕರುಣೆ ತೋರಯ್ಯ ಸ್ವಾಮಿ, ಕರುಣೆ ತೋರ.
ಧ್ಯಾನ ಮಾಡುತ್ತಾ ಇದ್ದಾರಂತೆ. ಲೋಕ ಕಲ್ಯಾಣವಾಗಲಿ ಪರಮಾತ್ಮ. ತಂದೆ ಮೇಲೆ ಬಿಟ್ಟಿರ್ತಕ್ಕಂಥ ದೃಷ್ಟಿಯನ್ನು ಹಿಂತೆಗೆದುಕೋ. ಪ್ರಪಂಚದ ಸೂರ್ಯ ಹುಟ್ಟಿ ಸೂರ್ಯ ಮುಳುಗಲಿ ಎಂದಾಗ ತನ್ನ ತಂದೆ ಮೇಲೆ ಬಿಟ್ಟಿದಂಥ ದೃಷ್ಟಿಯನ್ನು ತಾನು ಹಿಂದಕ್ಕೆ ಇಳಕೊಂಡ ಪರಮಾತ್ಮ. ಸೂರ್ಯ ಹುಟ್ಟಿ ಸೂರ್ಯ ಮುಳುಗುತ್ತಾ ಇದ್ದಾರೆ, ಲೋಕ ಕಲ್ಯಾಣವಾಯಿತು. ಅಂತಹ ಮಹಾನುಭಾವ ಸ್ವಾಮಿ ಈ ಶನೇಶ್ವರ ಅಂದ್ರೆ ನ್ಯಾಯ ನೀತಿ ಧರ್ಮ ಎಲ್ಲವನ್ನ ದಿನನಿತ್ಯವೂ ಅಳತೆ ಓಲನ್ನಿಟ್ಟು ತೂಕ ಮಾಡತಕ್ಕಂಥ ಒಬ್ಬ ಧರ್ಮಪ್ರಭು, ಮಹಾಜ್ಞಾನಿ, ವ್ಯಾಕರಣ ಪಂಡಿತ, ಎಲ್ಲವನ್ನ ತಿಳಿದಂಥವನು. ಸತ್ಯಮತ ಹೇಳ್ದ, ಬ್ರಾಹ್ಮಣೋತ್ತಮರೇ ಏನ್ ಹೇಳ್ತಾ ಇದ್ದೀರಾ? ಹುಟ್ಟಿದ ತಕ್ಷಣ ತಂದೆ ತಾಯಿಗಳು ಅತಿಯಾದ ಕಡು ಕಷ್ಟವನ್ನ, ದುಃಖವನ್ನ, ದುಮ್ಮಾನವನ್ನು ತಂದುಕೊಟ್ಟವನವನು ದೇವರೇ. ಚಪ್ಪಾಳೆನಾಗ್ತಾ ಇದ್ದಾನೆ. ಅವನು ದೇವರಲ್ಲ, ಅವನೊಬ್ಬ ಚಾಂಡಾಲ. ಅಂಧಕನಲ್ಲ, ಅವನೊಬ್ಬ ನಿಂದಕ. ಅಂತಹವನ ಚರಿತ್ರೆಯನ್ನು ಈ ನನ್ನ ಸಭೆಯಲ್ಲಿ ಹೋಗಬೇಕೆ? ಪೂಜೆ ಮಾಡಕೂಡದವನಿಗೆ ನಿಲ್ಲಿಸಿ ಮುಂದಿನ ಗ್ರಹದ ವಿಚಾರವನ್ನು ಹೇಳಿ. ಸ್ವಾಮಿ ಮುಂದಿನ ಗ್ರಹದ ವಿಚಾರ ಹೇಳಯ್ಯ ಸ್ವಾಮಿ. ಮುಂದಿನ ಗ್ರಹಗಳು ಭಯ ಆಗಲಿ ಇವನಿಗೆ. ರಾಜಾಜ್ಞೆ ಕತ್ತಿಗೆ ಬರ್ತದೋ ಕಾಲಿಗೆ ಬರ್ತದೋ ಸ್ವಾಮಿ. ಮುಂದಿನ ಗ್ರಹಗಳು ರಾಹುಕೇತುಗಳು. ಸಿಮ್ಮಿಕೆ ರಕ್ಕಸಿ ಗರ್ಭದವರು ವಿಷ್ಣು ತನ್ನ ಚಕ್ರದ ಛೇದಿಸಿದಾಗ ರುಂಡವೇ ರಾಹುವಾಗಿ ಮುಂಡವೇ ಕೇತುವಾಗಿ ಪರಿಣಿಸಿತು. ಅವುಗಳನ್ನ ಗ್ರಹಕ ಜೊತೆಗೆ ಸೇರಿಸಿದ್ದಾರೆ ಸ್ವಾಮಿ. ಅವುಗಳು ಕೂಡ ಮನುಷ್ಯನ ನಿಜ ಜೀವನದಲ್ಲಿ ಅಪಾರವಾದ ಕಡು ಕಷ್ಟವನ್ನು ಕೊಡ್ತವೆ, ಶಾಂತವಾದಾಗ ಶುಭ ಫಲವನ್ನು ಕೂಡ ಕೊಡ್ತವೆ ಸ್ವಾಮಿ. ಏನಂತ ಪ್ರಾರ್ಥನೆ ಮಾಡ್ಕೋಬೇಕು? ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯವರ್ಧನಂ ರೌದ್ರಂ ರೌದ್ರಾತ್ಮಕಂ ತಂ ರಾಘುವೇ ಪರಾ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ತಂ ಕೇತುವೇ ಪ್ರಣಮ. ರಾಹುಕೇತುವಿನ ಮಾದಕ್ಕೆ ಗೋವಿಂದ. ಎಲ್ಲ ಗ್ರಹಗಳಿಗೂ ಸಾಂಗೋಪಾಂಗವಾಗಿ ಪೂಜೆ ನೆರವೇರಿತು. ಶನೇಶ್ವರ ಸ್ವಾಮಿ ಮಾತ್ರ ಪೂಜೆ ಮಾಡಿತು. ಬ್ರಾಹ್ಮಣೋತ್ತಮ ಗಡಗಡ ನಡುಗುತ್ತ ಕೈ ಮುಗಿದು ಕೇಳುತ್ತಿದ್ದ ಗಾಳಿಸ್ತಾರ. ಎಲ್ಲ ಗ್ರಹಗಳಿಗೂ ಅಚ್ಚುಕಟ್ಟಾಗಿ ಪೂಜೆ ನೆರವೇರಿದೆ. ಗ್ರಹಗಳಿಗೆ ತಕ್ಕಂತೆ ಪೂಜೆ ಶಾಸ್ತ್ರೋಕ್ತವಾಗಿ ನಡೆದಿದೆ. ದಯಮಾಡಿ ನನ್ನ ಮಾತನ್ನು ಕೇಳಿ ಈ ಬಡವನನ್ನ ಹೀಯಾಳಿಸಬೇಕು. ಶನಿದೇವರಿಗೂ ಕೂಡ ಪೂಜೆ ಮಾಡಿಬಿಡೋಣ. ಬ್ರಾಹ್ಮಣೋತ್ತಮ ಅವನಂತಹ ದೇವರೇ ಆದರೆ ಬರಲಿ ನನ್ನ ಎದುರು ನೋಡೋಣ ಅಂದ. ಬೇಡಿ ಸ್ವಾಮಿ. ನದಿ ಮೂಲ, ಗುರುಮೂಲ, ದೈವ ಮೂಲ, ಸ್ತ್ರೀ ಮೂಲ, ಇಷ್ಟನ್ನು ಮಾತ್ರ ಹುಡುಕಬಾರ್ದಂತೆ ಮನುಷ್ಯ ಯಾವತ್ತೂ ಕೂಡ. ಇವನೇನಾರು ಹುಡುಕೊಂಡು ಕುಂತ್ಕೊಂಡ್ರೆ ಅವನ ನಿಜ ಜೀವನದಲ್ಲಿ ನೆಮ್ಮದಿಯಾಗಿರೋಕೆ ಸಾಧ್ಯನೇ ಇಲ್ಲ. ಗುರುಮೂಲ, ನದಿ ಮೂಲ, ಸ್ತ್ರೀ ಮೂಲ, ದೈವ ಮೂಲ ಹುಡುಕಬಾರದು ಅಂದಾಗ ಅವನಂತಹ ದೈವವೇ ಆದರೆ ಕರೆಸು ನೆನೆದು ನೋಡೋಣ. ಪರೀಕ್ಷೆ ಮಾಡಬೇಡಿ ಸ್ವಾಮಿ. ಅವನಿಲ್ಲದ ನೆಲೆ ಇಲ್ಲ, ಅವನಿಲ್ಲದ ಸ್ಥಳವಿಲ್ಲ. ಅಣುರೇಣು ಪ್ರಕಾಶ ಬ್ರಹ್ಮ ಭಗವಂತ ಎಲ್ಲೆಲ್ಲಿಯೂ ಇದ್ದಾನೆ. ಪರೀಕ್ಷೆ ಮಾಡಬೇಡಿ. ಬೆಟ್ಟದ ಮೇಲೆ ಹೋಗಿ ಅಲ್ಲೊಬ್ಬ ಶನೇಶ್ವರ, ಈ ತಗ್ಗಕ್ಕೆ ಇಲ್ಲೊಬ್ಬ ಮುನೇಶ್ವರ. ಯಾವ ಊರಲ್ಲಿ ಇಲ್ಲ ಅವನ ಅವತಾರ, ಪರಾವತಾರ. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾರ್ಥವಾಗಿ ಪರಮಾತ್ಮ ಎಲ್ಲೆಲ್ಲಿಯೂ ತನ್ನ ಜಡೆಯನ್ನ ಹರಡಿದ್ದಾನೆ ಎಂದ ಮೇಲೆ ಪರೀಕ್ಷೆ ಮಾಡಬೇಡಿ ಅಂದ್ರೆ ಯಾವ ಸತ್ಯರೋ ತನಗೆ ಅದೇನು ಕೇಡುಗಾಲವೋ ದೇವ ದುರದೃಷ್ಟವು ಒಂದು ತಿಳಿಯುವುದು. ಹಾಗಾದ್ರೆ ನಾ ಶನಿದೇವನನ್ನು ನಾನು ನೋಡ್ಲೇಬೇಕು. ಕರೆಸು ನನ್ನ ಕಣ್ಣೆದುರಿಗೆ. ಬ್ರಾಹ್ಮಣೋತ್ತಮ ಇತ್ತ ಕಡೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತಕ್ಕಂಥ ಕಾರ್ಯಕ್ಕೆ ನಾನು ಕೈ ಹಾಕಬೇಕಾಗುತ್ತೆ. ತಿಳಿದೋ ತಿಳಿಯದೆಯೋ ಈ ಮಹಾರಾಜ ಆಡ್ತಾ ಇದ್ದಾರೆ ಮಾತಾ. ನಾನಾದ್ರೂ ತಿಳಿದಂತವನಾದ್ರೂ ಇವನಿಗೆ ಬುದ್ಧಿ ಹೇಳೋಣ ಅಂದ್ರೆ ನಾನು ಮಾತನ್ನು ಕೇಳ್ತಾ ಇಲ್ಲ. ಇದು ಕೈ ಮುಗಿದು ಕೇಳ್ಕೊತೀನಿ. ಅವನ ಮೇಲೆ ಮಾತ್ರ ಹಠ ಮಾಡಬೇಡಿ. ಎಲ್ಲವೋ ಬ್ರಾಹ್ಮಣ, ಒಂದು ವೇಳೆ ನೀನೇನಾರು ಅವನಿಗೆ ಕರ್ಸಲಿಲ್ಲ ಅಂದ್ರೆ ಇದೋ ಈ ಖಡ್ಗದಿಂದಲೇ ನಿನ್ನ ಶಿರವನ್ನ ಛೇದಿಸ್ಬಿಡ್ತೀನಿ.
ಗಡ 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 ಗಡ. ಕಣ್ಣಲ್ಲಿ ಕಣ್ಣೀರು ಬರೆಯಲು ಆರಂಭಿಸಿತು. ಹೇ ಕಾಕಾವಾಹನ, ಕಲಿಯುಗದ ಹೊಡೆಯ, ದಯಾಮಯ, ಹೇ ಶನಿದೇವ, ಪೂಜೆ ಮಾಡಿ. ಬಾ ತಂದೆ ಶನಿದೇವ, ನಿನ್ನ ಮನಸಾರ ಧ್ಯಾನಿಸುವೆ, ತಂದೆಯು ನೀನೆಂದು ನಿನ್ನ ನಂಬಿಕೊಂಡಿದ್ದೇನಪ್ಪ.